ಹಾಯ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ರವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮೂರಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿರೋ ಮನೇಲಿ ನನಗೆ ಫೇವ್ರೆಟ್ ಪ್ಲೇಸ್ ಅಂದರೆ ಅದು ನಮ್ಮ ಅಡುಗೆ ಮನೆ ಆಗಿರುತ್ತೆ. ಅಡುಗೆ ಮನೆ ಕಿಟಕಿಯಿಂದ ಆಚೆ ಕಡೆ ನೋಡಿದ್ರೆ ನಮ್ಮ ಅಜ್ಜಿ ಹಾಕಿರೋ ವೀಳ್ಯದೆಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಅದು ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಹಂಗಾಗಿ ಅದನ್ನು ತೋರಿಸ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನಮ್ಮೂರಿಗೆ ಬಂದಿರೋ ಕಾರಣ ಏನಪ್ಪ ಅಂದರೆ, ನಾವು ಪ್ರತಿ ವರ್ಷ ಮುಡ್ತೆರೆ ಜಾತ್ರೆ ಅಂತ ಮಾಡ್ತೀವಿ. ಅದು ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಸುಮಾರು ಜನ ಈ ಜಾತ್ರೆನ ಮಾಡ್ತಾರೆ. ಇದು ನಮಗೆ 5 ದಿನದ ಜಾತ್ರೆ ಆಗಿರುತ್ತೆ, ಹಾಗೂ ನಮ್ಮ ಮನೆ ದೇವ್ರ ಜಾತ್ರೆ ಆಗಿರುತ್ತೆ. ಕೆಲವೊಬ್ರಿಗೆ 3 ದಿನದ ಜಾತ್ರೆ ಆಗಿರುತ್ತೆ. ಇದು ನಮಗೆ 5 ದಿನದ ಜಾತ್ರೆ ಅಂದರೆ ನಮಗೆ ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ಖುಷಿ, ಸಂಭ್ರಮ. ಆವಾಗೆಲ್ಲ ಮನೆ ಮನೆಗೂ ಎತ್ತಿನ ಗಾಡಿ ಇರ್ತಿತ್ತು. ಇವಾಗೆಲ್ಲ ಸಾಮಾನ್ಯವಾಗಿ ಇಲ್ಲ, ಕೆಲವೊಂದು ಮನೇಲಿ ಇರ್ಬೋದು, ಕೆಲವೊಂದು ಮನೆಗಳಲ್ಲಿ ಇಲ್ಲ. ಮೊದಲು ನಮ್ಮ ಮನೇಲೂ ಎತ್ತಿನ ಗಾಡಿ ಇತ್ತು. ನಮ್ಮ ತಾತ ಹೋಗೋದು ಒಂದಿನ ಅಂತಲೇ ಎತ್ತಿನ ಗಾಡಿ ಎಲ್ಲ ಕ್ಲೀನ್ ಮಾಡಿ, ಅದಕ್ಕೇನೆ ಹುಲ್ಲೆಲ್ಲ ಹಾಕಿ, ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋರು. ನಮ್ಮ ತಾತನ ಜೊತೆ ನಾವು ನಿಂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾಯಿದ್ವಿ. ಹಸುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಜಾತ್ರೆಗೆ ಹೊರಡ್ತಾಯಿದ್ರು. ಇವಾಗೆಲ್ಲ ಆ ರೀತಿ ಎಲ್ಲ ಏನೂ ಇಲ್ಲ. ನಾವು ಹಠ ಮಾಡ್ತಾಯಿದ್ವಿ ನಮ್ಮ ಅಜ್ಜಿ ಜೊತೆಲಿ, ನಮ್ಮನ್ನು ಎತ್ತಿನ ಗಾಡಿಯಲ್ಲಿ ಜಾತ್ರೆ ಕಳಿಸ್ಕೊಡಿ ಅಂತ. ಆದರೆ ನಮ್ಮ ಅಜ್ಜಿ ಕಳಿಸ್ತಾ ಇರಲಿಲ್ಲ. ಮಲ್ಕೊಳಕ್ಕೆ ಜಾಗ ಇಲ್ಲ, ಚಳಿಲಿ ಏನು ಮಾಡ್ತೀಯ ಅಲ್ಲಿ ಹೋಗಿ, ಬೇಡ ಅಂತ. ನಮ್ಮಣ್ಣ ಹೆಂಗಾದ್ರೂ ಮಾಡಿ ಹೊಂಟೋಗೋನು ಗಾಡಿ ಜೊತೆಲೇ. ನಾನು ಹತ್ಕೊಂಡು ಕೂತ್ಕೊಂಡು ನಮ್ಮ ಅಜ್ಜಿ ಕಳಿಸ್ತಾ ಇರಲಿಲ್ಲ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನೋರು. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ, ನಾಳೆ ಯಾವಾಗ ಆಗುತ್ತೆ, ನಾವು ಯಾವಾಗ ಜಾತ್ರೆಗೆ ಹೋಗಿ ಅಲ್ಲೆಲ್ಲ ಓಡಾಡ್ತೀವಿ ಅಂತ ಖುಷಿಯಿಂದ ಕಾಯ್ತಾ ಇರ್ತಿದ್ವಿ. ಈಗ ಅದೆಲ್ಲ ಸ್ವಲ್ಪ ನೆನಪಾಗುತ್ತೆ, ನೆನೆಸ್ಕೊಂಡ್ರೆ ಅಷ್ಟೇ. ನಾವು ಮೊದಲನೇ ದಿನ ಯಾವ ರೀತಿ ಮಾಡೋದು ಅಂದರೆ, ಹೊಸನೀರು ಅಂತ ತಂದು ಆಮೇಲೆ ನಾವು ಗಾಡಿಗಳು ಹೋಗೋದು. ಈಗಲೂ ಅಷ್ಟೇ ಹೊಸನೀರು ಅಂತ ತೊಗೊಬರ್ತೀವಿ. ನಮ್ಮ ಬೀದಿಲಿರೋರೆಲ್ಲರೂ ಒಂದೇ ಕಡೆ ಸೇರಿ ನಾವು ಹೊಸನೀರು ತೊಗೋತೀವಿ. ಮೊದಲು ಮೇಲ್ಗಡೆ ಇರೋರೆಲ್ಲ ಇಲ್ಲೇ ಬಂದು ತೊಗೊತಾಯಿದ್ರು. ಇವಾಗ ಅವ್ರವ್ರ ಮನೆಗಳಲ್ಲೇ ಕೊಳೆ ಆಗಿರೋದ್ರಿಂದ ಅವ್ರಿಗೆಲ್ಲ ಅನುಕೂಲ ಅಲ್ಲಿ ತೊಗೋತಾರೆ. ನಾವಿಷ್ಟು ಜನ ಪ್ರತಿ ವರ್ಷ ಇಲ್ಲೇ ಒಂದೇ ಕಡೆ ನೀರು ತೊಗೋತೀವಿ. ಎಲ್ಲರೂ ಮನೆಗಳಿಂದ ಬಿಂದಿಗೆ, ಚೆಂಬು ಎಲ್ಲನೂ ತೊಗೊಂಡು ಬರ್ತಾರೆ. ನಂತರ ಬಿಂದಿಗೆ, ಚೆಂಬು, ಕೊಳೆನೆಲ್ಲ ಹುಣಸೆಹಣ್ಣು ಹಾಕಿ ತೊಳೆದು, ನಂತರ ಅದಕ್ಕೆ ನೀರು ತುಂಬಿಸಿ ಇಟ್ಟು, ಎಲ್ಲರೂ ತಂದಿರೋವಂಥ ವಿಭೂತಿನ 3 ಪಟ್ಟಿ ಬಳಿದು, ನಂತರ ಅದಕ್ಕೆ ಎಲ್ಲರೂ ತಂದಿರೋವಂಥ ಅರಿಶಿನ ಕುಂಕುಮನ ಮಿಕ್ಸ್ ಮಾಡಿಕೊಂಡು ಹಚ್ಚೋ ಅಂಥದ್ದು. ಓದಿ ಸಣ್ಣ ಆಗ್ಬಿಟ್ಟವಳೆ. ತಿಂದೆ ಸಣ್ಣ ಆಗಿಲ್ಲ, ಓದಿ ಸಣ್ಣ ಆಗ್ಬಿಟ್ಟವಳೆ. ಪಾರು ಪೋಸ್ ಕೊಡಂಗೆ. ಏ ಹಂಗೆ ಸ್ಟೈಲು ನಿಂಗೆ ಗೊತ್ತಿಲ್ಲ ಆಂಟಿ. ಟ್ರೆಂಡ್ ಫಾಲೋವರ್ ಮಾಡ್ತಾ ಇದ್ದಾರೆ ಇವರೇ ಅಂತ. ಅವರೇ ಮಾಡ್ತೀನಿ. ತಗಡೆ ಪಾರು ಬಾರೆ. ಅಜ್ಜಿ ಇದಕ್ಕೆ ಹೋಗ್ರಿ. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಕೈ ಮುಗಿತಾಮಿ ಅಂತವ್ರು. ಎಲ್ಲನೂ ಮಾಡ್ತಾರೆ. ನೀನು ಹೊಸ್ಲು ಚೆಂದಾಗಿ ತೊಳೆದಿಲ್ಲ ದಿನ ತೊಳೆದು ಪೂಜೆ ಮಾಡ್ತೀನಿ ಸುಂಗಿರು ಪ್ರತಿ ವರ್ಷ ನಾವು ಇದೇ ರೀತಿ ಹೊಸನೀರು ತಗೊಳ್ಳೋ ಅಂಥದ್ದು. ಮನೆಗೆ ಎಲ್ಲರೂ ಬಂದು ಈ ರೀತಿ ಒಂದೇ ಕಡೆ ಸೇರಿಕೊಂಡು ಪೂಜೆ ಮಾಡಿಕೊಂಡು ಹೊಸನೀರು ತೊಗೋತೀವಿ. ಒಂದೊಂದು ಊರಲ್ಲಿ ಒಂದೊಂದು ಥರ ತೊಗೋತಾರೆ. ನಾವು ಈ ರೀತಿ ತೊಗೊತೀವಿ ಅಷ್ಟೇ. ಮತ್ತು ನಾವು ಇದೇ ನೀರಲ್ಲೇ ಇವತ್ತು ಅಡುಗೆ ಮಾಡಬೇಕು, ಬೇರೆ ಇನ್ಯಾವ ನೀರು ಬಳಸೋ ಆಗಿಲ್ಲ. ನಾವು ಅಡುಗೆ ಮಾಡುವಾಗ್ಲೂ ಅಷ್ಟೇ ಇದೇ ನೀರು, ಉಪ್ಪು, ಎಣ್ಣೆ ಎಲ್ಲನೂ ಅಷ್ಟೇ ಹೊಸ್ದಾಗಿ ಹಾಕಬೇಕು, ಬಳಸಿರೋ ಅಂಥದ್ದು ಏನೂ ಬಳಸೋ ಆಗಿಲ್ಲ. ಖಾರದ ಪುಡಿ ಸಹಿತ ನಾವು ಕೆಲವೊಬ್ಬರು ಜಾತ್ರೆಗೆ ಅಂತಲೇ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲ ನಾವು ಯಾವಾಗ ಮಾಡಿಸ್ತೀವೋ ಆವಾಗ ಜಾತ್ರೆ ಹೆಸ್ರು ಹೇಳಿ
ಸ್ವಲ್ಪ ಎತ್ತಿಟ್ಬಿಟ್ಟು ನಂತರ ಜಾತ್ರೆ ದಿನ ಅದನ್ನು ಬಳಸ್ಕೊತೀವಿ. ಇದೇ ರೀತಿ ಮಾಡಬೇಕು. ಮೊದಲೆಲ್ಲ ಮಡಿಕೆಗಳಲ್ಲಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಹೊಸ ಮಡಿಕೆಗಳು ಅಂತ ತಂದಿಡೋರು, ಅದು ಜಾತ್ರೆಗೆ ಮಾತ್ರನೇ ಬಳಸ್ತಾ ಇದ್ದಿದ್ದು. ಇನ್ನು ಯಾವ ದಿನವೂ ಆ ಮಡಿಕೆಗಳನ್ನ ಬಳಸ್ತಾ ಇರಲಿಲ್ಲ. ಇವಾಗೆಲ್ಲ ನಮಗೆ ಮಡಿಕೆಯಲ್ಲಿ ಮಾಡೋದಕ್ಕೆ ಅಷ್ಟಾಗಿ ಬರಲ್ಲ, ಒಡೆದಾಕ್ಬಿಡ್ತೀವಿ ಅಂತೇಳಿ ನಮ್ಮ ಅಜ್ಜಿ ಹೊಸ್ದಾಗಿ ಒಂದೆರಡು ಪಾತ್ರೆಗಳನ್ನ ತೆಗೆದಿಟ್ಟಿದ್ದಾರೆ. ಏನು ಅಡುಗೆ ಮಾಡ್ತೀವಿ ಅದಷ್ಟಕ್ಕೂ ನಾವು ಹೊಸ ಪಾತ್ರೆನೇ ಬಳಸ್ತೀವಿ. ಯಾಕಂದರೆ ಬೇರೆ ಪಾತ್ರೆಗಳಲ್ಲಾದರೆ ಕೆಲವೊಂದು ಸರಿ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿರ್ತೀವಲ್ವ. ಈ ಜಾತ್ರೆಗೆ ನಾವು ನಾನ್ ವೆಜ್ ಮಾಡಿರೋ ಪಾತ್ರೆಗಳನ್ನೆಲ್ಲ ನಾನು ಯಾವುದೇ ರೀತಿ ಯೂಸ್ ಮಾಡಲ್ಲ. ಇದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ಇಟ್ಟಿರ್ತೀವಿ. ಯಾಕಂದರೆ ನಾವು ಮನೆ ದೇವರು ಪೂಜೆ ಮಾಡೋ ತಂಬ್ಡಿಗಳಿಗೆ ನಾವು ಊಟ ಹಾಕೋದ್ರಿಂದ ಅವರು ನಾನ್ ವೆಜ್ ತಿನ್ನೋ ಹಾಗಿಲ್ಲ. ನಮ್ಮೂರಲ್ಲಿ ಏನಾದರೂ ನಾನ್ ವೆಜ್ಜು ಹಬ್ಬ ಅಂತ ನಾವು ಮಕ ಹಬ್ಬ ಅಂತ ಮಾಡ್ತೀವಿ, ಆ ಟೈಮಲ್ಲೇ ಅವರು ಊರಲ್ಲೇ ಇರೋಲ್ಲ, ಹೊರಗಡೆ ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಅವರಿಗೆ ಊಟ ಬಡಿಸೋದ್ರಿಂದ ತುಂಬ ನೀಟಾಗಿ ಮಡಿಯಿಂದ ಮಾಡಬೇಕು ಅಡುಗೆನ. ಹಾಗಾಗಿ ಪ್ರತಿಯೊಂದು ಹೊಸದನ್ನೇ ಬಳಸಬೇಕು. ಬಳಸಿರೋ ಅಂಥದ್ದನ್ನು ನಾವು ಯಾವುದೇ ರೀತಿ ಬಳಸೋದಿಲ್ಲ. ಅದೇ ರೀತಿ ಈ ರೀತಿ ಪೂಜೆ ಮಾಡಿ ಹೊಸ ನೀರು ತೊಗೊಂಡು ಹೋಗ್ತಾಯಿದ್ದೀವಿ. ಈಗ ಈ ಹಬ್ಬಕ್ಕೆ ನಾವು ಏನು ಅಡುಗೆ ಮಾಡ್ತೀವಿ ಅಂದರೆ ಹೆಚ್ಚಾಗಿ ಮಾಡೋ ಅಂಥದ್ದು ಅನ್ನ ಮತ್ತು ಇದ್ಕಿದ ಬೇಳೆ ಸಾಂಬಾರು ನಾವು ಅತಿ ಹೆಚ್ಚು ಮಾಡೋ ಅಂಥದ್ದು ಈ ಹಬ್ಬಕ್ಕೆ. ಪಾಯಸ ಮತ್ತು ಹಲಸಿನಕಾಯಿ ಪಲ್ಯ ಅಂತ ನಮ್ಮ ಕಡೆ ತಾಳ್ದ ಅಂತ ಕರೀತಾರೆ, ಅದನ್ನು ಮಾಡೋ ಅಂಥದ್ದು. ಇವತ್ತು ನಾವೇನು ಹಲಸಿನಕಾಯಿ ನಮ್ಮ ಮರದಲ್ಲಿತ್ತು, ಆದ್ರೂ ಅದನ್ನು ಕೊಚ್ಕೊಡೋರು ಯಾರೂ ಇರಲಿಲ್ಲ. ಅಜ್ಜಿಗೂ ಕೈ ನೋವಿತ್ತು. ಅಜ್ಜಿ ನನ್ನ ಕೈಲೂ ಆಗಲ್ಲ ಅಂದರು. ಹಂಗಾಗಿ ಬರೀ ಇದ್ಕಿದ ಬೇಳೆ ಸಾಂಬಾರು ಮಾಡಿ ಅನ್ನ ಪಾಯಸ ಮಾಡಿದ್ದಾಯಿತು. ನಾವು ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅಜ್ಜಿ ಹೋಗಿ ತಂಬ್ಡಿನೂ ಕರ್ಕೊಂಡು ಬಂದರು. ಯಾಕಂದರೆ ಮೇಲ್ಗಡೆನೇ ಇದ್ದರೆ ಬೇರೆ ಬೇರೆ ಮನೆಗೆ ಹೋಗ್ಬಿಟ್ರೆ ಇವರು ಮತ್ತೆ ಕೆಳಗಡೆ ಬೀದಿಗೆ ಬರೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಪ್ರತಿ ವರ್ಷ ಅಜ್ಜಿ ಅಡುಗೆ ಆಗಿದ ತಕ್ಷಣವೇ ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡ್ತಾರೆ. ಅವರು ಬಂದು ನಮ್ಮ ಮನೇಲಿ ನಾವೇನು ಮಾಡಿರ್ತೀವಿ ಅದನ್ನು ಮೀಸಲು ಮಾಡೋದು ಅಂತ ನಾವು ಕರಿತೀವಿ. ನಮ್ಮ ಮನೆಗೆ ಬಂದು ಅವರು ನಾವೇನು ದೀಪ ಹಚ್ಚಿರ್ತೀವಿ ಅದಕ್ಕೆ ಮತ್ತೆ ಪೂಜೆ ಮಾಡಿ ಕೈ ಮುಗಿದು ದೇವ್ರನ್ನ ನೆನೆಸ್ಕೊಂಡು ನಮ್ಗೆ ಒಳ್ಳೆಯದಾಗಲಿ ಅಂತ ಹರಿಸಿ ನಂತರ ನಾವು ಏನು ಮಾಡಿರ್ತೀವಿ ಅಡುಗೆನ ಅದೇ ಯಾವುದೂ ನಾವು ಟೇಸ್ಟ್ ಮಾಡೋ ಹಾಗಿರಲ್ಲ. ಒಂದು ಅಂದಾಜಲ್ಲಿ ಉಪ್ಪು ಹುಳಿ ಖಾರ ಹಾಕಿ ಅಡುಗೆ ಮಾಡೋ ಅಂಥದ್ದು. ನಂತರ ನಾವೇನು ಮಾಡಿರ್ತೀವಿ ಅಡುಗೆ ಅದನ್ನೆಲ್ಲ ಬಡಿಸೋದು ಅವರಿಗೆ. ಅವರು ಅದನ್ನು ಪ್ರಸಾದ ಥರ ಒಂದೆರಡು ತುತ್ತು ತಿಂತಾರೆ ಅಷ್ಟೇ. ನಂತರ ಅವ್ರು ತಿಂದು ಹೋದ್ಮೇಲೆ ಅವ್ರು ಏನು ಇಟ್ಟಿರ್ತಾರೆ ಪ್ರಸಾದ ಅದನ್ನೇ ನಾವು ಮಕ್ಕಳಿಗೆ ಕೊಟ್ಟು ನಾವು ಊಟ ಮಾಡ್ತೀವಿ. ಇಲ್ಲಿಗೆ ಮೊದಲನೇ ದಿನದ ಪೂಜೆ ಮುಗಿಯುತ್ತೆ. ಇದಾದಮೇಲೆ ಸಂಜೆ 7 ಗಂಟೆ ಮೇಲೆ ಗಾಡಿ ಇರೋರು ಎತ್ತಿನ ಗಾಡಿ ಕಟ್ಕೊಂಡು ಜಾತ್ರೆಗೆ ಹೋಗ್ತಾರೆ. ಗಾಡಿ ಇಲ್ಲದೇ ಇದ್ದವರು ಟೆಂಪೋಗಳು ಮಾಡಿಕೊಂಡು ಜಾತ್ರೆಗೆ ಹೋಗ್ತಾರೆ. ಕೆಲಸ ಎಲ್ಲ ಮುಗಿಸಿ ಶಿವ ಅಂತ ಕೂತ್ಕೊಂಡ್ರೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಕತ್ತಾ ಇದ್ಲು. ಏನಮ್ಮಿ ಅಂತ ಹೋದರೆ ಬಾ ಹೂವು ಬಿಡಿಸು ಅಂತವಳೆ. ಅಲ್ಲೋಗಿ ನೋಡಿದ್ರೆ ಸುತ್ತಮುತ್ತ ಬರೀ ಗಿಡಗಳೇ ಕಾಣ್ತಾವೆ. ಇವ್ರು ಜಾತ್ರೆಗೆ ಅಂತಲೇ ಬಿಟ್ಕೊಬಿಟ್ಟವ್ರೆ ಹೂವುಗಳು ಕುಯ್ದೇನೆ. ನಾಳೆ ಜಾತ್ರೆಗೆ ಬೇಕಲ್ಲ ಅದಕ್ಕೆ ಬಿಡಿಸು ಬಮ್ಮಿ ಅಂತ ಅಂತವಳೆ. ಹೋಗ್ಲಿ ಬಿಡು ಇನ್ನೇನು ಮಾಡೋದು, ನಾನು ಹೂವು ಎತ್ಕೊಂಡೋಗಮ್ಮ ಅಂದ್ಬಿಟ್ಟು ನಾನು ಸೇರ್ಕೊಂಡೆ ಬಿಡ್ಸೋಕ್ಕೆ. ಅಲ್ಲಿ ನೋಡಿದ್ರೆ ಎಷ್ಟು ಬಿಡಿಸಿದ್ರು ಹೂವು ಮುಗಿತಾನೇ ಇಲ್ಲ. ನನಗೂ ಬಿಡಿಸಿ ಸಾಕಾಯಿತು. ಅದರಲ್ಲೂ ಅವಳು ಏನೇನೋ ಮಾತಾಡಿ ನನ್ನ ತಲೆ ಬೇರೆ ತಿಂತಾಯಿದ್ಲು. ಹಾಗೋ ಹೀಗೋ ಕಷ್ಟಪಟ್ಟು ಒಂದು ಅರ್ಧ ಭಾಗದಷ್ಟು ಹೂವನ್ನ ಬಿಡಿಸಿದ್ದಾಯಿತು. ಇನ್ನೂ ಅರ್ಧ ಭಾಗದಷ್ಟು ಹೂವು ಉಳ್ಕತ್ತು. ಸರಿ ಆಯಿತು ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಅಜ್ಜಿ ಬೇರೆ ಕೂಗ್ತಾ ಇದ್ರು, ಬನ್ನಿ ಸಾಕು ಹೂವು ಬಿಡಿಸಿದ್ದು, ಸಾಯಂಕಾಲ ಆಯಿತು, ಇನ್ನೂ ಎಷ್ಟೊತ್ತವರೆಗೂ ಬಿಡಿಸ್ತೀರಾ ಅಂತ. ಸರಿ ಆಯಿತು ಅಂದ್ಬಿಟ್ಟು ಹೊರಡೋಣ ಅಂತಂದರೆ ಇನ್ನೊಂದು ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ ಅಂತವಳೆ. ನನಗಂತೂ ಆಯ್ತಾನೇ ಇಲ್ಲ ಬಿಡ್ಸೋಕ್ಕೆ. ಮುಡ್ಕೊಳಕ್ಕೆ ಮಾತ್ರ ಇಷ್ಟ. ಈ ಥರ ಬಿಡಿಸೋದು ಅಂದರೆ ಕಷ್ಟ, ಏನು ಮಾಡೋಕ್ಕಾಯ್ತದೆ. ಹೆಣ್ಮಕ್ಳು ಅಂದರೆ ಇದನ್ನೆಲ್ಲ ಮಾಡಲೇಬೇಕು, ವಿಧಿ ಇಲ್ಲ. ಕೊನೆಗೂ ಹಂಗೂ ಹಿಂಗೂ ಎಷ್ಟಾಯ್ತದೋ ಅಷ್ಟು ಹೂವು ಬಿಡಿಸ್ಕೊಂಡು ತಗೊಬಂದು ನಮ್ಮ ಅತ್ತೆ ಕೈಲಿ ಕೊಟ್ಟೆ. ನಮ್ಮ ಅತ್ತೆ ಅದನ್ನೆಲ್ಲ ನೀಟಾಗಿ ಕೂತ್ಕೊಂಡು ಕಟ್ಟಿದ್ರು. ಅದನ್ನು ನಮ್ಮ ಅಜ್ಜಿ ಜಾರಲ್ಲಿ ಹಾಕಿಡ್ತಾರೆ. ನಮ್ಮ ಮನೇಲಿ ಫ್ರಿಜ್ ಅಂತ ಏನಿಲ್ಲ ಊರಲ್ಲಿ. ಅದನ್ನೇ ನಮ್ಮ ಅಜ್ಜಿ ಏನು ಮಾಡ್ತಾರೆ ಅಂದರೆ ಕಟ್ಟಿರೋ ಹೂವನ್ನ ಯಾವುದೇ ಹೂವು ಆದರೂ ಸರಿ ಕಟ್ಬಿಟ್ಟು ಹೂವನ್ನ ಜಾರಲ್ಲಿ ಹಾಕಿಟ್ಬಿಡ್ತಾರೆ. ನಮ್ಮ ಅಜ್ಜಿಗೆ ಜಾರೇ ಫ್ರಿಜ್ ಆಗಿಬಿಟ್ಟೈತೆ. ಕಟ್ಟಿಟ್ಟರು ನಾಳೆ ಮುಡ್ಕೊಂಡು ಹೋಗೋಣ ಅಂತೇಳಿ. ಹಂಗೂ ಹಿಂಗೂ ಎಲ್ಲ ಕೆಲಸ ಮುಗೀತು. ಫೈನಲಾಗಿ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಅವ್ರು ಯಾರಪ್ಪ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ತಮ್ಮ ಆಗಬೇಕು. ಅವರು ಊಟಿಲಿ ಇದ್ದಿದ್ದು. ಅವ್ರು ಬಂದು ಇವಾಗ ಹಬ್ಬಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದರು. ಬಂದು ಮಕ್ಕಳಿಗೆಲ್ಲ ಚೆನ್ನಾಗಿ ತಮಾಷೆ ಮಾಡ್ಕೊಳ್ತಾ ಕಾಲು ಎಳಿತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ಕೊನೆಗೆ ಊಟಿ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ನನ್ನ ಮಕ್ಕಳಿಗೆ ಅವ್ರ ಮಕ್ಕಳನ್ನೆಲ್ಲನೂ ಸೇರಿಸ್ಕೊಂಡು ಊಟಿ ಡ್ಯಾನ್ಸ್ ಹೇಳ್ಕೊಡ್ತವ್ರೆ. ನನಗಂತೂ ಡ್ಯಾನ್ಸ್ ತುಂಬ ಇಷ್ಟ ಆಯಿತು. ಊಟಿಲಿ ಹಿಂಗೆ ಅಂತ ಡ್ಯಾನ್ಸ್ ಮಾಡೋದು ಹಬ್ಬಗಳ ದಿನ. ನನಗೆ ಗೊತ್ತಿರಲಿಲ್ಲ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ ಖುಷಿಪಟ್ಟರು. ಇವತ್ತಿನ ದಿನ ಈ ಥರ ಇತ್ತು. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರುತ್ತೆ. ಇದರಲ್ಲಿ ಏನೇ ಮಿಸ್ಟೇಕ್ ಆಗಿದ್ದರೂ ಕ್ಷಮೆ ಇರಲಿ. ಇಷ್ಟೇ ಇವತ್ತಿನ ವೀಡಿಯೋ. ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.